ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ ಅವರ ಭೇಟಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ದರ್ಶನ್ ಜೈಲು ಸೇರಿದ ಮೇಲೆ ಇದು 6ನೇ ಬಾರಿಗೆ ಅವರು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಕೊಲ್ಲೂರಿನಲ್ಲಿ ಚಂಡಿಕಾಯ ಯಾಗವನ್ನು ಮಾಡಿಸಿದ್ರು. ಆ ಪ್ರಸಾದವನ್ನು ತಗೊಂಡು ಗಂಡನನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಜೈಲಿನಲ್ಲಿರೋ ದರ್ಶನ್ ಭೇಟಿಗೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅವರ ಪತ್ನಿ ಪರ್ಟಿಕ್ಯುಲರ್ ಆಗಿ ವಿಜಯಲಕ್ಷ್ಮಿ ಅವರು ಇದು 6ನೇ ಬಾರಿಗೆ ಭೇಟಿ ಕೊಡ್ತಾ ಇರೋದು ಜೈಲಿಗೆ. ಯಾಕೆಂದರೆ ವಾರಕ್ಕೆ 2 ಸರ್ತಿ ಅವಕಾಶ ಇರುತ್ತೆ, ಅದರಲ್ಲಿ 1 ಸರ್ತಿ ಇವರು ಬಂದು ಭೇಟಿ ಮಾಡ್ತಾರೆ. ಇತ್ತೀಚೆಗೆ ದರ್ಶನ್ ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಚಂಡಿಕಾ ಯಾಗವನ್ನು ಮಾಡಿದರು ವಿಜಯಲಕ್ಷ್ಮಿ ಅವರು. ಆ ಕೊಲ್ಲೂರು ಮೂಕಾಂಬಿಕೆ ಪ್ರಸಾದವನ್ನು ತಗೊಂಡು ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ವಿಜಯಲಕ್ಷ್ಮಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸಿದ್ದಾರೆ. ದರ್ಶನ್ ಜೈಲು ಸೇರಿದಾಗಿನಿಂದಲೂ ಕೂಡ ಪ್ರತಿ ಬಾರಿ ಯಾವ ಅವಕಾಶವನ್ನು ಮಿಸ್ ಮಾಡದಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದು ಭೇಟಿ ಆಗ್ತಾರೆ. ಕಾನೂನು ಹೋರಾಟಗಳು ಮುಂದೆ ಯಾವ ರೀತಿ ಆಗಬೇಕು, ಏನು ಎತ್ತ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ. ಸೊ ಹಾಗಾಗಿ ಮೊನ್ನೆ ದೇವರ ಮೊರೆ ಕೂಡ ಹೋಗಿದ್ದರು ವಿಜಯಲಕ್ಷ್ಮಿಯವರು. ಅವತ್ತೊಂದಿನ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಕಣ್ಣೀರು ಹಾಕ್ಕೊಂಡಿದ್ರು. ತಮ್ಮ ಪತಿ ಆದಷ್ಟು ಬೇಗ ಬಿಡುಗಡೆ ಆಗಬೇಕು, ಜೈಲಿಂದ ಹೊರಗೆ ಬರಬೇಕು ಅಂತೆಲ್ಲ ಕೇಳ್ಕೊಂಡಿದ್ರು. ಅದೆಲ್ಲ ಚಂಡಿಕಾ ಯಾಗವನ್ನೆಲ್ಲ ಮಾಡಿಸಿದ್ರು. ಅದಾದ ಬಳಿಕ ಇವತ್ತು ಮತ್ತೆ ಸೋಮವಾರ, ಈ ವಾರ ಹೊಸದಾಗಿ ಸ್ಟಾರ್ಟ್ ಆಗಿದೆ, ಮತ್ತೆ ಭೇಟಿಗೆ ಅವಕಾಶ ಸಿಗುತ್ತೆ. ಹಾಗಾಗಿ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ವಿಜಯಲಕ್ಷ್ಮಿಯವರು ಬಂದಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಅವ್ರು ಬಂದಿರತಕ್ಕಂಥದ್ದನ್ನು. ಅವ್ರ ಜೊತೆ ಅವ್ರ ಕುಟುಂಬಸ್ಥರು, ಅವ್ರ ಮಗ ವಿನೀಶ್ ಎಲ್ಲರೂ ಕೂಡ ಬಂದಿದ್ದಾರೆ, ಬಂದು ಭೇಟಿ ಆಗ್ತಾ ಇದ್ದಾರೆ. ಒಂಥರ ದರ್ಶನ್ಗೆ ಮಾನಸಿಕವಾಗಿ ಅವರು ಕುಗ್ಗಿ ಹೋಗಬಾರ್ದು, ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕು. ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಹತಾಶರಾಗಬೇಡಿ ಅಂತಕ್ಕಂಥದ್ದು. ಯಾಕೆಂದರೆ ಜೈಲಲ್ಲೇ ಇದ್ದರೆ 108 ಯೋಚನೆಗಳು ಬರುತ್ತೆ. ಯಾರಾದರೂ ಈ ಥರ ಹೆಂಡತಿ, ಮಗ ಯಾರಾದರೂ ಬಂದು ತಾಯಿ ಅಥವಾ ಸಹೋದರ ಸ್ವಲ್ಪ ಧೈರ್ಯದ ಮಾತುಗಳನ್ನು ಆಡಿದ್ರೆ ಅವ್ರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಪರವಾಗಿಲ್ಲಪ್ಪ, ನನ್ನವರು ಅಂತಲೂ ಇದ್ದಾರೆ ಅಂತ. ಹಾಗಾಗಿ ಈಗ ವಿಜಯಲಕ್ಷ್ಮಿಯವರು ಪ್ರತಿ ವಾರನೂ ಕೂಡ ಬಂದು ದರ್ಶನ್ ಅವ್ರನ್ನ ಭೇಟಿ ಆಗ್ತಾರೆ. ಈಗಲೂ ಕೂಡ ಅದೇ ರೀತಿ ಬಂದಿದ್ದಾರೆ. ಬಟ್ ಈ ಸರ್ತಿ ವಿಶೇಷ ಏನಂದರೆ ಅವರು ದರ್ಶನ್ಗೋಸ್ಕರನೇ ಒಂದು ವಿಶೇಷ ಪೂಜೆಯನ್ನು ಕೊಲ್ಲೂರಿನಲ್ಲಿ ಮಾಡಿಸಿದರು. ಹಾಗಾಗಿ ಈಗ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಂಬರೀಷ್ ಅವರಿಂದ ಪಡ್ಕೊಂಡ. ಅಂಬರೀಷ್, ಈಗ ವಿಜಯಲಕ್ಷ್ಮಿ ಅವರ ಜೊತೆ ಬೇರೆ ಯಾರ್ಯಾರು ಬಂದಿದ್ದಾರೆ, ಭೇಟಿ ಮುಗೀತಾ, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಅರವಿಂದ್, ಖಂಡಿತವಾಗೂ ಈಗಾಗಲೇ ವಿಜಯಲಕ್ಷ್ಮಿ ದರ್ಶನ ನೋಡಲು ಜೈಲಿಗೆ 6ನೇ ಬಾರಿ ಬರ್ತಾರಂಥದ್ದು. ಅದರಲ್ಲೂ ವಿಶೇಷವಾಗಿ ಇವತ್ತು ಭೇಟಿ ಮಾಡ್ತಾ ಇರೋದಕ್ಕೆ ಅಂದ್ರೆ ಮೊನ್ನೆ ಶುಕ್ರವಾರ ವಿಜಯಲಕ್ಷ್ಮಿ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಒಂದು ಚಂಡಿ ಹೋಮವನ್ನ ಮಾಡಿದ್ರು. ಆ ಹಿನ್ನೆಲೆ ಪ್ರಸಾದವನ್ನ ತೆಗೆದುಕೊಂಡು ಇವತ್ತು ದರ್ಶನ್ಗೆ ಕೊಡೋದಕ್ಕೆ ಬಂದಿದ್ದಾರೆ. ಜೊತೆಗೆ ವಿಜಯಲಕ್ಷ್ಮಿ ಜೊತೆ ತಮ್ಮ ದರ್ಶನ್ ತಮ್ಮ ದಿನಕರ್ ಸಹ ಈಗ ಜೈಲಿಗೆ ಹೋಗಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಕುಟುಂಬದವರು ಪ್ರತಿ ಸೋಮವಾರ ಯಾವುದೇ ಮಾಡದೆ ದರ್ಶನ್ಗೆ ಒಂದು ರೀತಿ ಧೈರ್ಯ ತುಂಬೋದಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ವಾರದಲ್ಲಿ 2 ದಿವಸ ವಿಜಯಲಕ್ಷ್ಮಿ ಬರ್ತಾ ಇದ್ರು. ಆದ್ರೆ ಶುಕ್ರವಾರ ಆ ವಿಜಯಲಕ್ಷ್ಮಿ ಕೊಲ್ಲೂರಿಗೆ ಹೋಗಿದ್ರಿಂದ ಶುಕ್ರವಾರ ಬರೋದಕ್ಕೆ ತಡ ಆಗಿತ್ತು. ಹಾಗಾಗಿ ಮತ್ತೆ ಶನಿವಾರ ಮತ್ತು ಭಾನುವಾರ ರಜಾ ಇದ್ದ ಕಾರಣ ಅವರು ಇವತ್ತು ಜೈಲಿಗೆ ಬಂದಿರುವಂತದ್ದು. ಇವತ್ತು ನೇರವಾಗಿ ದರ್ಶನನ ಭೇಟಿಯಾಗಿ ಒಂದಷ್ಟು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಹೋಮ ಮಾಡಿದ್ರು, ಆ ಪ್ರಸಾದವನ್ನ ದರ್ಶನ್ಗೆ ನೀಡಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಜೊತೆಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡುವಂತದ್ದು. ಇನ್ನು ಅವ್ರ ಜೊತೆಯಲ್ಲಿ ಈಗಾಗಲೇ ತಮ್ಮ ವಿಜಯಲಕ್ಷ್ಮಿ ಬಂದಾಗ ಪ್ರತಿ ಬಾರಿ ಸಹ ಜೈಲಿಗೆ ಕರ್ಕೊಂಡು ಸಂಪೂರ್ಣವಾಗಿ ಅವರ ಒಂದು ಕಾನೂನು ಹೋರಾಟ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೂ ಸಹ ದಿನಕರೇ ಮುಂದೆ ನಿಂತ್ಕೊಂಡು ಈಗ ಕಾನೂನು ಹೋರಾಟನ ಮುಂದುವರೆಸಿರೋದು. ಹಾಗಾಗಿ ಇವತ್ತು ಇನ್ನಷ್ಟು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಬರ್ಬೋದು ಅಥವಾ ಜೈಲಿನಲ್ಲಿ ಮನೆ ಊಟಕ್ಕೆ ಅರ್ಜಿ ಹಾಕಿದ್ರು ನ್ಯಾಯಾಲಯದಲ್ಲಿ, ಅದು ವಜಾ ಆಗಿರೋ ಹಿನ್ನೆಲೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಜೊತೆಗೆ ವಕೀಲರ ಜೊತೆ ಮಾತನಾಡಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಇವತ್ತು ಚರ್ಚೆ ಆಗುವ ಸಾಧ್ಯತೆಗಳು ಇರುವಂತದ್ದು. ಅರವಿಂದ್. ಓಕೆ ಅಂಬರೀಷ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.